ಪ್ರತಿದಿನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಅಂತಂದರೆ, ನಾವು ಜೀವಿಸ್ತಾ ಇದ್ದೀವೋ ಅಥವಾ ಆ ಕಷ್ಟಗಳನ್ನು ನಮ್ಮ ಜೀವನ ಮಾಡಿಕೊಂಡಿರ್ತೀವೋ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಕಷ್ಟಗಳಲ್ಲಿ ನಾವು ಎಷ್ಟೊಂದು ತೊಡಗಿ ಹೋಗಿರ್ತೀವಿ ಅಂತಂದರೆ, ನಮ್ಮನ್ನು ನಾವೇ ಮತ್ತು ಆ ಕಷ್ಟಗಳನ್ನು ನಮ್ಮ ಮೇಲೆ ಹಾವಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದಕ್ಕೆಲ್ಲ ಕಾರಣ ಪ್ರತಿದಿನ ನಾವು ಒಂದಲ್ಲ ಒಂದು ವಸ್ತುವನ್ನು ಹಿಡಿದಿಟ್ಟಿರ್ತೇವೆ. ಉದಾಹರಣೆಗೆ ಸಂಬಂಧವಾಗಲಿ, ಕಷ್ಟ, ದುಃಖ, ನೋವು, ಹೀಗೆ ಇದೆಲ್ಲವೂ ನಮ್ಮ ದೇಹದ ಒಂದು ಭಾಗವನ್ನು ಮಾಡಿಕೊಂಡ್ಬಿಟ್ಟಿರ್ತೇವೆ. ಆದರೆ ಇದನ್ನೆಲ್ಲ ನಮ್ಮಿಂದ ದೂರ ಇಟ್ಟರೆ ಎಲ್ಲಿ ನಮಗೆ ನೋವಾಗುತ್ತೋ, ಸಂಬಂಧಗಳು ಕಳೆದು ಹೋಗುತ್ತೋ ಅನ್ನೋ ಭಯ ಕಾಡುವುದಕ್ಕೆ ಶುರುವಾಗುತ್ತೆ. ಆದರೆ ವಾಸ್ತವವಾಗಿ ಎಲ್ಲಿಯವರೆಗೂ ಇದನ್ನೆಲ್ಲ ನಾವು ಹಿಡಿದಿಟ್ಟಿರ್ತೀವೋ ಅಲ್ಲಿಯವರೆಗೂ ನಮ್ಮನ್ನು ನಾವು ಹಿಂಸಿಸುತ್ತಿರ್ತೀವಿ. ಯಾವ ವಸ್ತುವನ್ನು ನಾವು ಎಳೆದು ಹಿಡಿದಿರ್ತೀವೋ ಆ ವಸ್ತುವೇ ನಮಗೆ ತುಂಬ ನೋವನ್ನು ಉಂಟು ಮಾಡೋದು. ಯಾಕಂದರೆ ಯಾವ ವಸ್ತುವನ್ನು ನಾವು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತೀವೋ ಆ ವಸ್ತುವೇ ನಮ್ಮಿಂದ ದೂರವಾಗೋದು. ಯಾವುದನ್ನು ನೀನು ನಿಯಂತ್ರಿಸಬೇಕು ಅಂದ್ಕೊಂಡಿರ್ತೀಯೋ ವಾಸ್ತವದಲ್ಲಿ ಅದು ನಿನ್ನದಲ್ಲವೇ ಅಲ್ಲ. ಇದು ನಿನ್ನ ಭ್ರಮೆ ಅಷ್ಟೇ. ಇದನ್ನು ಹಿಡಿದಿಟ್ಟರೆ ನನ್ನ ಬಳಿಯೇ ಇರುತ್ತೆ, ನನ್ನದಾಗೇ ಇರುತ್ತೆ ಅನ್ನೋದು. ಯಾಕಂದರೆ ಇಲ್ಲಿ ಯಾವುದು ಶಾಶ್ವತವಲ್ಲ. ಇದೆಲ್ಲ ನಿನ್ನ ಜೀವನದಲ್ಲಿ ನಿನ್ನನ್ನು ಬದಲಾಯಿಸುವುದಕ್ಕೆ ಹಾಗೂ ನಿನ್ನನ್ನು ಪಾಠ ಕಲಿಸುವುದಕ್ಕಂತ ಜೀವನದಲ್ಲಿ ಬರುತ್ತೆ. ಇದನ್ನೆಲ್ಲ ಯಾವತ್ತೂ ನೀನು ವಿರೋಧ ಮಾಡೋದನ್ನು ಬಿಡ್ತೀಯೋ ಆವತ್ತು ಜೀವನ ನಿನ್ನ ಪಕ್ಷದಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಹೂವು ನಮ್ಮ ಕೈಯಲ್ಲಿ ಇರುವವರೆಗೂ ಅದು ಸುಂದರವಾಗಿ ಕಾಣುತ್ತೆ. ಯಾವಾಗ ಅದನ್ನು ನಾವು ಗಟ್ಟಿಯಾಗಿ ಹಿಡಿದು ಕಿವುಚೋದಕ್ಕೆ ಶುರು ಮಾಡ್ತೀವೋ ಆಗ ಅದನ್ನು ನಾವು ಕಳೆದುಕೊಳ್ತೇವೆ. ಇದೇ ಜೀವನ. ಅದೇ ರೀತಿ ನಾವು ಸಂಬಂಧಗಳನ್ನು ಹಿಡಿದಿರೋದಕ್ಕೆ ಪ್ರಯತ್ನ ಪಡ್ತೀವಿ. ಕಳೆದು ಹೋದ ನೆನ್ನೆಯನ್ನು ಮತ್ತೆ ಮತ್ತೆ ಮೆಲುಕು ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಹೀಗೆಲ್ಲ ಮಾಡಿ ಇದೆಲ್ಲವೂ ನಮ್ಮಿಂದ ಜಾರಿ ಹೋಗುವಾಗ ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಳ್ತೇವೆ. ನನ್ನದು ಅನ್ನೋದಿದ್ರೆ ಯಾವತ್ತೂ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಾಗೆ ನಮ್ಮದಲ್ಲದೆ ಇರುವುದು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಮ್ಮ ಬಳಿ ಉಳಿಯೋದಿಲ್ಲ. ಇದರಿಂದ ಎಷ್ಟೋ ಸಲ ನಾವು ಯೋಚನೆ ಮಾಡ್ತೀವಿ, ಬಿಟ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನ ಕಳೆದುಕೊಳ್ತೀವಿ ಅಂತ ಹೇಳಿ. ಆದರೆ ನಮಗೆ ಹಾಗೂ ನಮ್ಮ ಮನಸ್ಸಿಗೆ ಹಾನಿ ಮಾಡುವಂತಹ ವಸ್ತುಗಳನ್ನು ಯಾವಾಗ ನಾವು ಬಿಡುವುದನ್ನು ಕಲಿಯುತ್ತೇವೋ ಅಲ್ಲಿಂದ ನಮ್ಮ ಹೊಸ ಜೀವನ ಶುರುವಾಗುತ್ತೆ. ಬಿಡುವುದು ಅಂತಂದರೆ ಸಂಬಂಧಗಳಿಂದ ದೂರವಾಗುವುದು ಅಂತಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಜೊತೆ ನಡೆಯುವ ಬೇಡದೇ ಇರುವ ಹಾಗೂ ನಮ್ಮ ಮನಸ್ಸಿಗೆ ಹಾನಿ ಮಾಡುವಂತಹ ಕೆಲವು ಘಟನೆಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳದೆ ಅದನ್ನೆಲ್ಲ ಹಿಂದೆ ಬಿಟ್ಟು ಮುಂದೆ ಸಾಗಬೇಕು. ಪದೇ ಪದೇ ಅದನ್ನೆಲ್ಲ ನೆನಪಿಸಿಕೊಂಡ್ರೆ ಅದರಿಂದ ನಮಗೆ ಏನು ಪ್ರಯೋಜನ ಸಿಗೋದಿಲ್ಲ. ಇದೇ ಸತ್ಯ. ಇದನ್ನು ಸ್ವೀಕಾರ ಮಾಡಲೇಬೇಕು. ಆದರೆ ಇದೆಲ್ಲ ಅಂದುಕೊಂಡ ಹಾಗೆ ಸ್ವೀಕಾರ ಮಾಡೋದಕ್ಕೆ ಆಗುತ್ತಾ? ಇಲ್ಲ, ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಅಲ್ವಾ? ಯಾಕಂದರೆ ಮನುಷ್ಯ ಪ್ರತಿಯೊಂದು ವಸ್ತುವನ್ನು ಹಿಡಿದಿಡಬೇಕು ಅನ್ನೋದನ್ನು ಬಯಸ್ತಾನೆ. ಎಲ್ಲವೂ ನನ್ನ ಹಿಡಿತದಲ್ಲಿ ಇರಬೇಕು ಅಂತ ಬಯಸ್ತಾನೆ. ಸಮಯ, ಪ್ರೇಮ, ಪ್ರೀತಿ, ಪರಿಚಯ ಎಲ್ಲವೂ ನನ್ನ ನಿಯಂತ್ರಣದಲ್ಲಿರಬೇಕು ಅಂತ ಅನ್ನೋದನ್ನು. ಆದರೆ ಆ ಮನುಷ್ಯ ಪೀಡಿತನಾಗುವುದೇ ಇಲ್ಲಿಂದ. ಯಾಕಂದರೆ ನಿನ್ನ ನೋವಿಗೆ ನೀನೇ ಕಾರಣ. ನಿನ್ನ ಮನಸ್ಸಿಗೆ ಯಾರೊಬ್ಬರೂ ನೋವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ. ಇದನ್ನೆಲ್ಲ ನೀನು ಹಚ್ಚಿಕೊಳ್ಳೋದ್ರಿಂದ ನೀನು ಪೀಡಿತನಾಗಿ ನೋವನ್ನು ಅನುಭವಿಸ್ತೀಯ. ಉದಾಹರಣೆಗೆ, ಎಷ್ಟು ಸಲ ನೀನು ಸಂಬಂಧ ಬಿಡಬೇಕು ಅನ್ನೋ ಯೋಚನೆಯನ್ನು ಮಾಡ್ತೀಯ. ಆದರೆ ಆ ನೆನಪುಗಳು ಮತ್ತೆ ಮತ್ತೆ ನಿನ್ನನ್ನು ಸೆಳೆಯುತ್ತವೆ. ಎಷ್ಟು ಸಲ ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಈಗ ನನಗೆ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀಯ. ಆದರೆ ಮನಸ್ಸು ಮತ್ತೆ ಅದೇ ಸ್ಥಳಕ್ಕೆ ಕರೆದೊಯ್ಯುತ್ತೆ. ಇದೇ ಮನಸ್ಸಿನ ಆಟ. ಮನಸ್ಸು ಎಲ್ಲವನ್ನ ಹಿಡಿದಿಡುವುದನ್ನು ಬಯಸುತ್ತೆ.
ಆದರೆ ಆತ್ಮ ಮಾತ್ರ ಬಿಡಬೇಕು ಅನ್ನೋದನ್ನು ಬಯಸುತ್ತೆ. ಎಲ್ಲಿಯವರೆಗೂ ನೀನು ಈ ಸಂಘರ್ಷದಲ್ಲಿ ಇರ್ತೀಯೋ ಅಲ್ಲಿಯವರೆಗೂ ನಿನಗೆ ನೆಮ್ಮದಿ ಅನ್ನುವುದು ಇರೋದಿಲ್ಲ. ಇದಕ್ಕೆಲ್ಲ ಅಂತ್ಯವೇನೆಂದರೆ, ಎಲ್ಲಿಯವರೆಗೂ ನೀನು ಈ ಸಂಘರ್ಷದಲ್ಲಿರ್ತೀಯೋ ಅಲ್ಲಿಯವರೆಗೂ ನಿನಗೆ ನೆಮ್ಮದಿ ಸಿಗೋದಿಲ್ಲ. ನಿನ್ನನ್ನು ನೀನು ಯಾವಾಗ ಸಂಘರ್ಷ ಮಾಡುವುದನ್ನು ಬಿಡ್ತೀಯೋ ಆಗ ನಿನಗೆ ಮುಕ್ತಿ ಸಿಗುವುದು. ಉದಾಹರಣೆಗೆ, ಒಬ್ಬ ಮನುಷ್ಯ ಎಲ್ಲವನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಒಂದು ಮರದ ಕೆಳಗೆ ಕುಳಿತಿರುವ ವಯಸ್ಸಾದ ಒಬ್ಬ ವೃದ್ಧನ ಕಣ್ಣಿಗೆ ಬೀಳ್ತಾನೆ. ಆಗ ಅವರು ಅವನ ಬಳಿ ಪ್ರಶ್ನೆ ಮಾಡಿದಾಗ ಕಣ್ಣೀರು ಹಾಕ್ತಾ ಅವನು ಹೇಳ್ತಾನೆ, ನಾನು ಮನೆ ಮಠ ಸಂಬಂಧಗಳನ್ನೆಲ್ಲ ಕಳೆದುಕೊಂಡು ಒಂಟಿಯಾಗಿ ಹೋಗಿದ್ದೀನಿ ಎಂದು ಹೇಳಿ ದುಃಖದಿಂದ ಕಣ್ಣೀರು ಹಾಕಿದಾಗ ಅವನ ಮಾತನ್ನು ಕೇಳಿ ಅವರು ಹೇಳ್ತಾರೆ, ಹಾಗಾದರೆ ಈಗ ನೀನು ಖಾಲಿಯಾಗಿ ಹೋಗಿದ್ದೀಯಾ ಅಂತ ಅರ್ಥ. ಖಾಲಿಯಾಗಿದ್ದರೆ ತಾನೇ ಹೊಸ ಅಧ್ಯಾಯ ಶುರುವಾಗೋದು. ಆಗ ಆತ ಪ್ರಶ್ನೆ ಮಾಡಿದ್ದು, ಅದು ಹೇಗೆ ಇದನ್ನೆಲ್ಲ ಬಿಡೋದಕ್ಕಾಗುತ್ತೆ ಎಂದಾಗ ಆ ವೃದ್ಧರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನೋದನ್ನು ನೀನು ಯಾವಾಗ ಅರ್ಥ ಮಾಡಿಕೊಳ್ತೀಯೋ ಆಗ ಎಲ್ಲವನ್ನ ನೀನಾಗಿ ನೀನು ಬಿಡ್ತೀಯ. ಒಂದನ್ನು ನೆನಪಿನಲ್ಲಿಟ್ಕೋ, ಮನುಷ್ಯನ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಪ್ರೀತಿಯಿಂದ ಹಿಡಿದು ದುಡ್ಡಿನವರೆಗೂ ಯಾವುದೂ ಶಾಶ್ವತವಲ್ಲ. ಇದೆಲ್ಲ ನೀನು ಭೂಮಿ ಮೇಲೆ ಬಂದ ಮೇಲೆ ಸಂಪಾದನೆ ಮಾಡಿರುವುದು. ಇದನ್ನೆಲ್ಲ ಇಲ್ಲೇ ಬಿಟ್ಟು ನೀನು ಬಂದ ಜಾಗಕ್ಕೆ ಖಾಲಿ ಕೈ ಹೋಗಬೇಕು. ಆದರೆ ನಾವು ಹಾಗೆ ಮಾಡುವುದಿಲ್ಲ. ಇದರಲ್ಲೇ ನೆಮ್ಮದಿಯನ್ನು ಹುಡುಕ್ತಿವೆ. ಅದೇ ನಮ್ಮನ್ನು ಮುರಿದು ಬಿಡುತ್ತದೆ. ನಮ್ಮದಲ್ಲದೆ ಇರುವುದನ್ನು ಹಿಡಿದಿಟ್ಟು ಇದು ನಮಗೆ ತುಂಬ ಕಷ್ಟ ಕೊಡ್ತಿದೆ, ಇದರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ ಅಂತಂದರೆ ಇದರಲ್ಲಿ ತಪ್ಪು ಯಾರದು? ಯೋಚನೆ ಮಾಡು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನ ಕಳೆದುಕೊಳ್ಳುವುದು ಹೊಸದನ್ನು ಪಡೆಯೋದಕ್ಕಂತ ನಾವು ಮರೆತು ಬಿಡ್ತೀವಿ. ಇದನ್ನು ನಾವು ಬಿಟ್ಟರೆ ಎಲ್ಲಿ ನಾವು ಒಂಟಿಯಾಗಿ ಹೋಗ್ತೀವೋ ಅನ್ನೋ ಭಯದಿಂದ ಇದನ್ನೆಲ್ಲ ನಾವು ಹಿಡಿದಿಟ್ಟಿರ್ತೀವಿ. ಆದರೆ ಯಾವಾಗ ಇದನ್ನೆಲ್ಲ ನೀನು ಬಿಡ್ತೀಯೋ ಆಗ ನಿನ್ನನ್ನು ನೀನು ಅರ್ಥಸ್ಕೊಳ್ತೀಯ. ಆದರೆ ಬಿಟ್ಟು ಬಿಡುವುದರಿಂದ ನೀನು ಸೋತೆ ಅಂತಲ್ಲ ಅರ್ಥ. ಕೆಲವು ವಿಷಯಗಳನ್ನು ಜಗಳ ಮಾಡಿ ಸಾಧಿಸುವುದಕ್ಕಿಂತ ಅದನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಳ್ತೀಯ ಅನ್ನೋದೇ ಇದರ ಅರ್ಥ. ಪ್ರತಿಯೊಬ್ಬ ಮನುಷ್ಯ ಅವರವರ ಜೀವನದಲ್ಲಿ ಒಂದಲ್ಲ ಒಂದು ವಿಷಯವನ್ನು ಹಿಡಿದಿಟ್ಟಿರ್ತಾರೆ. ಉದಾಹರಣೆಗೆ, ಒಡೆದು ಹೋದ ಸಂಬಂಧಗಳು, ಕೆಲವು ದುಃಖಗಳು, ಹೀಗೆ ಹಲವು ರೀತಿಯ ಪರಿಸ್ಥಿತಿಗಳನ್ನು ಹಿಡಿದಿಟ್ಟಿರ್ತಾರೆ. ಆದರೆ ಒಂದನ್ನು ಯೋಚನೆ ಮಾಡು, ಇದೆಲ್ಲ ನಮಗೆ ಅವಶ್ಯಕತೆ ಇದೆಯಾ? ಇಲ್ಲ, ಇದೆಲ್ಲ ನಮಗೆ ಬೇಡದೇ ಇರೋದು. ಆದರೆ ಇದು ನಮಗೆ ಗೊತ್ತಿದ್ರೂ ಅದನ್ನು ಬಿಡೋದಕ್ಕೆ ಮಾತ್ರ ನಮ್ಮ ಮನಸ್ಸು ಭಯಪಡುತ್ತೆ. ಇದನ್ನೆಲ್ಲ ಬಿಟ್ಟರೆ ನನ್ನ ಹತ್ರ ಏನೂ ಇರೋದಿಲ್ಲ, ನಾನು ಖಾಲಿಯಾಗಿ ಹೋಗ್ತೀನಿ ಅನ್ನೋ ಭಯ ನಮ್ಮ ಮನಸ್ಸಿಗಾಗುತ್ತಿರುತ್ತೆ. ಆದರೆ ವಾಸ್ತವದಲ್ಲಿ ಇದನ್ನೆಲ್ಲ ನಮ್ಮ ಮನಸ್ಸಿನಿಂದ ಕಿತ್ತು ಹಾಕಿ ನಮ್ಮ ಮನಸ್ಸನ್ನು ಖಾಲಿಯಾಗಿ ಇಟ್ಕೊಂಡಾಗ ಮಾತ್ರ ಅದರಲ್ಲಿ ಸುಖ, ಶಾಂತಿ ಹಾಗೂ ನೆಮ್ಮದಿಯನ್ನು ಹಾಗೂ ನಿಜವಾದ ಸ್ವತಂತ್ರವನ್ನು ತುಂಬುವುದಕ್ಕಾಗೋದು. ಈಗಿನ ಕಾಲದಲ್ಲಿ ನಾವು ಯಾವ ರೀತಿ ವಸ್ತುಗಳನ್ನು ಹಿಡಿದಿಟ್ಟಿರ್ತೀವಿ ಅಂತಂದರೆ, ಆ ಸಂಬಂಧ ಬೇಕು, ದುಡ್ಡನ್ನು ಪಡಿಬೇಕು, ಅದು ಬೇಕು, ಇದು ಬೇಕು ಎಂದು ಹೇಳಿ ನಮ್ಮನ್ನು ನಾವು ಮರೆತು ಭಯದಿಂದಾನೇ ಬದುಕ್ತಾ ಇರ್ತೀವಿ. ಆದರೆ ಯಾವಾಗ ನಾವು ಈ ಭಯವನ್ನು ಬಿಡ್ತಿರೋ ಆವಾಗ ನಾವು ಪೂರ್ತಿಯಾಗಿ ಸ್ವತಂತ್ರವಾಗಿರ್ತೀವಿ. ಆದರೆ ಇದನ್ನೆಲ್ಲ ಬಿಡುವುದರಿಂದ ನೀನು ಎಲ್ಲವನ್ನ ಪಡೆಯಬಹುದು ಅನ್ನೋ ಪ್ರಶ್ನೆ ನಿನಗೆ ಕಾಡಬಹುದು. ಹೌದು, ಎಲ್ಲವನ್ನ ಪಡೆಯಬಹುದು. ಆದರೆ ಅದೆಲ್ಲ ನೀನು ಯೋಚನೆ ಮಾಡೋ ಹಾಗಿರೋದಿಲ್ಲ. ಆದರೆ ಇಷ್ಟು ದಿನದಿಂದ ನೀನು ಬಯಸುತ್ತಿದ್ದ ಆ ಸುಖ ಹಾಗೂ ಶಾಂತಿ ಇರುತ್ತೆ. ಯಾಕಂದರೆ ಯಾವುದು ಹೋಗಬೇಕು ಅಂತಿದೆಯೋ ಅದನ್ನು ಹೋಗೋದಕ್ಕೆ ಬಿಡು. ಯಾವುದು ನಿನ್ನ ಜೀವನದಲ್ಲಿ ಬರಬೇಕು ಅಂತ ಬಯಸ್ತಿದೆಯೋ ಸರಿಯಾದ ಸಮಯಕ್ಕೆ ನಿನ್ನ ಬಳಿ ಬರುತ್ತೆ. ಗುಲಾಬಿ ಗಿಡದಲ್ಲಿ ಮುಳ್ಳಿದ್ರೂ ಎಷ್ಟು ಸುಂದರವಾಗಿ ಕಾಣುತ್ತಿರುತ್ತದೆ, ಹಾಗೆ ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಅದನ್ನು
ಕಿತ್ತು ಹಾಕಿ ಆ ಹೂವಿನ ಹಾಗೆ ನೀನು ಸಂತೋಷವಾಗಿರುವುದನ್ನು ಕಲಿ. ನೀನು ಏನು ಅನ್ನುವುದು ನಿನಗೆ ಗೊತ್ತಿದ್ದರೆ ಸಾಕು. ನಿನ್ನ ಒಳ್ಳೆತನವನ್ನು ಬೇರೆಯವರಿಗೆ ಸಾಬೀತು ಮಾಡೋದಕ್ಕೆ ಹೋಗಬೇಡ. ಎಲ್ಲವನ್ನ ಹಿಡಿದಿರುವುದಕ್ಕಿಂತ ನಿನ್ನನ್ನು ನೀನು ಅರ್ಥ ಮಾಡ್ಕೋ. ಯಾಕಂದರೆ ನಿನ್ನನ್ನು ನೀನು ಸರಿಪಡಿಸ್ಕೊಂಡ್ರೆ ಹೊರಗಿನ ಜಗತ್ತು ನಿನಗೆ ತಾನಾಗೆ ಸರಿ ಹೋಗುತ್ತೆ. ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳೆಲ್ಲ ನಮಗೆ ಒಂದಲ್ಲ ಒಂದು ಪಾಠವನ್ನು ಕಲಿಸುತ್ತೆ. ಬಿಡುವುದು ಅಂತಂದರೆ ಅದರ ಅರ್ಥ ನೀನು ವೀಕ್ ಆಗ್ತಿದೆಯಾ ಅಂತಲ್ಲ. ಇದರ ಅರ್ಥ ಇದು ನಿನ್ನ ಬುದ್ಧಿವಂತಿಕೆ. ಯಾವಾಗ ಇದನ್ನೆಲ್ಲ ನೀನು ಬಿಡುವುದಕ್ಕೆ ಪ್ರಯತ್ನ ಪಡ್ತೀಯೋ ಆಗ ನಿನ್ನ ಮನಸ್ಸು ಹಗುರವಾಗುತ್ತೆ. ನಿನ್ನ ಮನಸ್ಸು ಹಗುರವಾದಾಗ ನೀನು ಹಾರಾಡೋದಕ್ಕೆ ಶುರು ಮಾಡ್ತೀಯ. ಹಾಗಿದ್ದ ಮೇಲೆ ಇವತ್ತಿನವರೆಗೂ ನಿನ್ನ ಜೀವನದಲ್ಲಿ ನಡೆದ ಕೆಟ್ಟ ಗಳಿಗೆಯನ್ನೆಲ್ಲ, ಉದಾಹರಣೆಗೆ ದುಃಖ, ಕೋಪ, ದ್ವೇಷ, ನೋವು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟುಬಿಡು. ಯಾಕಂದರೆ ಯಾವಾಗ ನೀನು ಇದನ್ನೆಲ್ಲ ಬಿಡ್ತೀಯೋ ಆಗ ನಿನ್ನ ಜೀವನದಲ್ಲಿ ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ಯಾವಾಗ ಇದನ್ನು ನೀನು ಅರ್ಥ ಮಾಡಿಕೊಳ್ತೀಯೋ ಆಗ ನಿನ್ನ ಜೀವನ ಸುಖವಾಗಿರುತ್ತೆ. ಯಾವಾಗ ಎಲ್ಲವೂ ನಾನು ಅಂದುಕೊಂಡ ಹಾಗೆ ನಡಿಬೇಕು ಅನ್ನುವ ಕಲ್ಪನೆಯಲ್ಲಿರ್ತೀಯೋ ಅದು ನಿನ್ನ ದುಃಖಕ್ಕೆ ಕಾರಣವಾಗುತ್ತೆ. ಉದಾಹರಣೆಗೆ, ನಾನು ಬಯಸುವ ಹಾಗೆ ಬೇರೆಯವರು ನಡ್ಕೊಳ್ಬೇಕು, ನಾನು ಅಂದುಕೊಂಡ ಹಾಗೆ ಪರಿಸ್ಥಿತಿ ಬದಲಾಗಬೇಕು, ನನ್ನ ಮನಸ್ಸಿಗೆ ಇಷ್ಟ ಆಗುವ ಹಾಗೆ ನನ್ನ ಮುಂದೆ ಇರುವವನು ನಡೆದುಕೊಳ್ಬೇಕು ಅನ್ನೋದನ್ನು. ಆದರೆ ಜೀವನ ಬೇರೆಯವರ ನಂಬಿಕೆಯ ಮೇಲೆ ನಡೆಯೋದಿಲ್ಲ. ಅದು ಅದರ ಸ್ವಭಾವದಿಂದ ನಡೆಯುವುದು. ಬಿಡುವುದು ಅಂತ ಅಂದರೆ ಅದರ ಅರ್ಥ ನೀನು ಏನನ್ನೋ ಕಳೆದುಕೊಂಡೆ ಅಂತಲ್ಲ ಅರ್ಥ. ಅದನ್ನು ಅದರ ಪಾಡಿಗೆ ಅದರ ಜಾಗದಲ್ಲಿ ಇರೋದಕ್ಕೆ ಬಿಟ್ಟೆ ಅನ್ನೋದು ಅದರ ಅರ್ಥ. ಕೆಲವೊಮ್ಮೆ ನಾವು ಜೀವನ ನಮ್ಮ ಪ್ರಕಾರ ನಡೆಯಲಿ ಅಂತ ಬಯಸಿ ಜೀವನವನ್ನು ಅನಿವಾರ್ಯ ಮಾಡಿಬಿಡ್ತೀವಿ. ಆದರೆ ಅದನ್ನು ನದಿಯ ನೀರಿನ ಹಾಗೆ ಹರಿಯೋದಕ್ಕೆ ಬಿಡಬೇಕು. ಜೀವನವು ಹಾಗೆ. ಎಷ್ಟು ನಾವು ಇದನ್ನೆಲ್ಲ ತಡೆಯೋದಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟೇ ದುಃಖವನ್ನು ಅನುಭವಿಸ್ತೇವೆ. ದುಃಖ ಅನ್ನುವುದು ಕಷ್ಟ ಅಲ್ಲ. ನಮ್ಮ ಜೀವನದಲ್ಲಿ ದುಃಖ ಅನ್ನುವುದು ಯಾವಾಗ ಕಷ್ಟ ಆಗುತ್ತೆ ಅಂತಂದರೆ ಅದು ಹೇಗಿದೆಯೋ ಅದನ್ನು ಸ್ವೀಕಾರ ಮಾಡುವುದನ್ನು ಕಲಿಯಬೇಕು. ಆಗ ಅದು ನಮಗೆ ದುಃಖ ಅನಿಸುವುದಿಲ್ಲ. ಪ್ರತಿ ಸಲ ನಾವು ಎಲ್ಲವನ್ನ ಬದಲಾಯಿಸೋದಕ್ಕೆ ಹೊರಡ್ತೇವೆ. ಜನ ಬದಲಾಗಲಿ, ಪರಿಸ್ಥಿತಿ ಬದಲಾಗಲಿ ಅಂತ ಹೇಳಿ ನಾವು ಎಲ್ಲವನ್ನ ಬದಲಾಯಿಸುವುದಕ್ಕೆ ಹೊರಡ್ತೇವೆ. ಎಲ್ಲವೂ ನನ್ನ ಪ್ರಕಾರ ನಡೆಯಲಿ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಆದರೆ ಯಾವಾಗ ಅದು ನಮ್ಮ ಪ್ರಕಾರ ನಡೆಯುವುದಿಲ್ಲವೋ ಆಗ ನಮ್ಮ ಮನಸ್ಸು ಒಡೆದು ಹೋಗುತ್ತೆ. ಈ ಅತಿ ಆಸೆ ನಮ್ಮನ್ನು ಹಾಗೂ ನಮ್ಮ ಮನಸ್ಸನ್ನು ಒಳಗಿನಿಂದ ಒಡೆದು ಬಿಡುತ್ತದೆ. ಪ್ರಪಂಚ ಹೇಗಿದೆಯೋ ಹಾಗೆ ಇರೋದಕ್ಕೆ ಬಿಡಬೇಕು. ಯಾಕಂದರೆ ಯಾವಾಗ ನೀನು ಸ್ವೀಕಾರ ಮಾಡುವುದನ್ನು ಕಲಿತೀಯೋ ಆಗ ಮಾತ್ರ ನೀನು ಬಿಡುವುದನ್ನು ಕಲಿತೀಯ. ಉದಾಹರಣೆಗೆ, ಒಬ್ಬ ಶ್ರೀಮಂತ ಒಬ್ಬ ಗುರೂಜಿ ಬಳಿ ಹೋಗಿ, ಸ್ವಾಮಿ, ನಾನು ತುಂಬ ತೊಂದರೆಯಲ್ಲಿದ್ದೇನೆ. ನನ್ನ ಮಗ ನಮ್ಮ ಪ್ರಕಾರ ನಡೆಯುತ್ತಿಲ್ಲ. ಜೊತೆಗೆ ನನ್ನ ವ್ಯಾಪಾರದಲ್ಲೂ ತುಂಬ ನಷ್ಟ ಆಗ್ತಿದೆ. ಎಲ್ಲವೂ ಕಳೆದು ಹೋಗಿದೆ. ನೆಮ್ಮದಿ ಅನ್ನೋದೇ ಇಲ್ಲ ಎಂದಾಗ ಆ ಗುರೂಜಿ ಹೇಳ್ತಾರೆ, ಬಿಟ್ಟು ಬಿಡು. ನೀನು ಇಷ್ಟನ್ನೆಲ್ಲ ಹಿಡಿದು ಇಟ್ಟಿರುವುದೇ ನಿನ್ನ ತಪ್ಪು. ಎಲ್ಲಿಯವರೆಗೂ ನೀನು ಇದನ್ನೆಲ್ಲ ಹಿಡಿದು ಇಟ್ಟಿರ್ತೀಯೋ ಅಲ್ಲಿಯವರೆಗೂ ನೀನು ಈ ದುಃಖದಲ್ಲೇ ಇರ್ತೀಯ. ನನ್ನ ದುಡ್ಡು, ನನ್ನ ಮಗ, ನನ್ನದು ಅಂತ ಹೇಳಿ ಇಷ್ಟನ್ನೆಲ್ಲ ನಿನ್ನ ಮನಸ್ಸಿನಲ್ಲಿ ಹಿಡಿದಿಟ್ಟಿದೀಯ. ನಿನ್ನದಲ್ಲದೆ ಇರುವುದು ಯಾವತ್ತಿಗೂ ನಿನ್ನದಾಗೋದಿಲ್ಲ ಎಂದಾಗ ಆ ಶ್ರೀಮಂತ ಹೇಳ್ತಾನೆ, ಆದರೆ ಗುರುಜಿ, ಇದನ್ನೆಲ್ಲ ನಾನು ಬಿಟ್ಟರೆ ಎಲ್ಲವನ್ನ ಕಳೆದುಕೊಳ್ತೀನಿ ಎಂದಾಗ ಆಗ ಆ ಗುರುಜಿ ಹೇಳ್ತಾರೆ, ಇಲ್ಲಪ್ಪ, ಕಳೆದು ಹೋಗುವುದು ಒಂದು ಭ್ರಮೆ ಅಷ್ಟೆ. ನಿಜವಾಗಿಯೂ ಇರುವುದನ್ನು ಬಿಡುವುದರಿಂದ ಅದರಿಂದ ಸ್ಪಷ್ಟತೆ ಸಿಗುತ್ತೆ. ನೀನೇ ಯೋಚನೆ ಮಾಡು. ಎಷ್ಟು ಸಲ ನೀನು ವಸ್ತುಗಳನ್ನು ಬಿಟ್ಟ ಮೇಲೆ ನಿನಗೆ ಒಂದು ರೀತಿ ನೆಮ್ಮದಿ ಸಿಗುತ್ತೆ. ಸಾಕಪ್ಪ, ಈಗ ಇದನ್ನು ಬಿಡಬೇಕು ಅಂತ ಅಂದುಕೊಂಡಾಗ ನಿನ್ನ ಮನಸ್ಸಿನ ಮೇಲೆ ಇದ್ದ ಭಾರ ಕಡಿಮೆ ಆಯಿತು ಅನಿಸುತ್ತೆ. ಇದು ನಿನ್ನ ಸೋಲಲ್ಲ. ಇದೆಲ್ಲ ನಿನ್ನ ಕಷ್ಟಗಳಿಂದ ನಿನಗೆ ಸಿಗುವ ಮುಕ್ತಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತೀವಿ,
ಇದನ್ನೆಲ್ಲ ಬಿಟ್ಟು ಬಿಟ್ಟರೆ ನಮ್ಮಿಂದ ದೂರ ಹೋಗ್ಬಿಡುತ್ತೆ ಅಂತ. ಆದರೆ ನೆನಪಿನಲ್ಲಿಟ್ಕೋ, ಅದು ನಿನ್ನದಾಗಿದ್ದರೆ ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ನಿನ್ನ ಬಳಿ ಬಂದೇ ಬರುತ್ತೆ. ಆದರೆ ಅದು ನಿನ್ನದಲ್ಲದೇ ಇದ್ದರೆ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನ್ನದಾಗೋದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಅತಿ ದೊಡ್ಡ ಶಕ್ತಿ ಅಂತಂದರೆ ಹಿಡಿದು ಇರುವುದಲ್ಲ, ಬಿಡುವುದೇ ನಮ್ಮ ಅತಿ ದೊಡ್ಡ ಶಕ್ತಿ. ನೀನು ಒಂದು ಪರಿಸ್ಥಿತಿಯನ್ನಾಗಲಿ ಅಥವಾ ಒಬ್ಬ ಮನುಷ್ಯನನ್ನಾಗಲಿ ಬಿಡುತ್ತೀಯೋ ಆಗ ನಿನಗೆ ನಿನ್ನ ಮೇಲೆ ನಂಬಿಕೆ ಬರುತ್ತೆ. ಯಾವಾಗ ನಿನ್ನ ಮೇಲೆ ನಿನಗೆ ನಂಬಿಕೆ ಬರುತ್ತೋ ಆಗ ಮನಸ್ಸು ಶಾಂತವಾಗುತ್ತೆ. ಆಗ ಮಾತ್ರ ನೀನು ಪರಿಸ್ಥಿತಿ ಹೇಗಿದೆಯೋ ಹಾಗೆ ಯಾವುದೇ ರೀತಿ ಭಯಪಡದೆ, ದುಃಖ ಪಡದೆ, ಪರಿಸ್ಥಿತಿ ಹೇಗಿದೆಯೋ ಹಾಗೆ ನೋಡೋದಕ್ಕೆ ಶುರು ಮಾಡ್ತೀಯ. ಯಾವ ಮನುಷ್ಯ ಬಿಡುವುದನ್ನು ಕಲಿತಾನೋ ಅವನು ಯಾವತ್ತಿಗೂ ಸೋಲುವುದಿಲ್ಲ. ಯಾಕಂದರೆ ಅವನ ಬಳಿ ಕಳೆದುಕೊಳ್ಳುವುದಕ್ಕೆ ಏನೂ ಇರೋದಿಲ್ಲ. ಹಾಗಿದ್ದ ಮೇಲೆ ಯೋಚನೆ ಮಾಡು. ಈಗ ನಿನ್ನ ಮನಸ್ಸಿನಿಂದ ಆ ಭಯವನ್ನು ತೆಗೆದುಬಿಡು. ಇದನ್ನೆಲ್ಲ ಬಿಟ್ಟು ಬಿಟ್ಟರೆ ಏನಾಗ್ಬಿಡುತ್ತೆ ಅನ್ನೋ ಭಯವನ್ನು ನಿನ್ನ ಮನಸ್ಸಿನಿಂದ ಕಿತ್ತು ಹಾಕು. ಆಗ ನೋಡು ನಿನ್ನ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ. ಕೆಲವೊಮ್ಮೆ ಬಿಟ್ಟು ಬಿಡು ಅನ್ನುವುದರ ಅರ್ಥ ಮನುಷ್ಯನನ್ನು ಬಿಡುವುದು ಅಂತಲ್ಲ ಅರ್ಥ. ನಿನ್ನೊಳಗಿರುವ ಅವನ ಭಾವನೆಗಳನ್ನು ಬಿಟ್ಟು ಬಿಡು ಅಂತ ಅರ್ಥ. ಆದರೆ ನೀನೇನು ಮಾಡ್ತಾ ಇದೆಯಾ? ಪ್ರತಿದಿನ ಅವನ ಭಾವನೆಗಳಲ್ಲಿ ಬದುಕ್ತಿದ್ಯಾ? ಪದೇ ಪದೇ ಅವನ ನೆನಪಿನಲ್ಲಿ ಬದುಕ್ತಿದ್ಯಾ? ನಿನ್ನ ಜೊತೆ ನಡೆದ ಕಹಿ ಘಟನೆಗಳನ್ನೆಲ್ಲ ಹಿಂದಕ್ಕೆ ಬಿಡದೆ ಹೋದರೆ ಮುಂದೆ ನಿನ್ನ ಜೀವನದಲ್ಲಿ ಬರುವ ಹೊಸ ಅಧ್ಯಾಯವನ್ನು ಹೇಗೆ ಬರಿತೀಯ? ಬಿಟ್ಟು ಬಿಡುವುದರ ಅರ್ಥ ಮರ್ತು ಬಿಡುವುದು ಅಂತಲ್ಲ ಅರ್ಥ. ನಿನ್ನ ಜೀವನದಲ್ಲಿ ಇದೊಂದು ರೀತಿಯ ಅನುಭವ. ಇದು ಪೂರ್ತಿಯಾಗಿದೆ. ನಮ್ಮ ಜೀವನದಲ್ಲಿ ಈ ಅನುಭವಗಳು ಬರುವುದು ನಮ್ಮನ್ನು ಪಾಠ ಕಲಿಸುವುದಕ್ಕೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದರೆ ಇದರ ಬಗ್ಗೆ ನೀನು ಯೋಚನೆ ಮಾಡ್ತಾ ನಿನ್ನ ಸಮಯವನ್ನು ಹಾಗೂ ನಿನ್ನ ನೆಮ್ಮದಿಯನ್ನು ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಇದರಿಂದ ನೀನು ಏನನ್ನು ಕಲಿತೆ ಅನ್ನುವುದು ಮುಖ್ಯ. ಇದರಿಂದ ಏನೆಲ್ಲ ಪಡೆದುಕೊಂಡೆ ಅನ್ನುವುದು ಮುಖ್ಯ. ಇದರಿಂದ ನೀನು ಏನನ್ನು ಕಳೆದುಕೊಂಡೆ ಅನ್ನುವುದು ಮುಖ್ಯ. ನಮ್ಮ ಜೀವನದಲ್ಲಿ ನಡೆದ ಹಳೆಯದನ್ನೆಲ್ಲ ಮರೆತು ಅದನ್ನೆಲ್ಲ ಹಿಂದೆ ಬಿಟ್ಟು ಹೊಸ ಅಧ್ಯಾಯವನ್ನು ಶುರು ಮಾಡಬೇಕು. ಹಾಗಂತ ಹೇಳಿ ಬಿಡುವುದು ಅಂತಂದರೆ ಸುಲಭ ಆಗೋದಿಲ್ಲ. ಪ್ರತಿದಿನ ಬೆಳಗ್ಗೆ ನೀನು ಎದ್ದ ತಕ್ಷಣ ನಿನ್ನನ್ನು ನೀನು ಸಂಕಲ್ಪ ಮಾಡೋದನ್ನು ಕಲಿಬೇಕು. ನನ್ನ ನಿಯಂತ್ರಣದಲ್ಲಿ ಇಲ್ಲದೇ ಇರುವ ಪ್ರತಿಯೊಂದು ವಸ್ತುವನ್ನು ನಾನು ಬಿಡ್ತಾ ಇದ್ದೇನೆ ಅನ್ನೋ ಸಂಕಲ್ಪವನ್ನು ಮಾಡಿ ನಿನ್ನ ದಿನವನ್ನು ಶುರು ಮಾಡೋ. ಈ ರೀತಿ ಮಾಡೋದ್ರಿಂದ ದಿನಗಳು ಕಳೆದ ಹಾಗೆ ಮೊದಲಿಗಿಂತ ನಿನ್ನ ಮನಸ್ಸು ಶಾಂತವಾಗಿ ನಿನಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಮೊದಲು ಯಾವ ವಿಷಯಗಳು ನಿನಗೆ ಕಾಡುತ್ತಿತ್ತೋ ಈಗ ಆ ದುಃಖದಿಂದ ನೀನು ಹೊರಬರ್ತಿದ್ಯಾ ಅನ್ನೋ ಅರಿವು ನಿನಗೆ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲವನ್ನು ನೀನು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ತಿದ್ದೀಯಾ. ನಿನ್ನ ಮನಸ್ಸು ಮೊದಲಿಗಿಂತ ಶಾಂತವಾಗುತ್ತೆ. ಯಾವ ವಸ್ತುವನ್ನು ನೀನು ಹಚ್ಚಿಕೊಳ್ಳುವುದನ್ನು ಬಿಡ್ತೀಯೋ ಆಗ ಅದು ನಿನಗೆ ದುಃಖ ಕೊಡುವುದನ್ನು ಕೂಡ ಬಿಟ್ಟು ಬಿಡುತ್ತೆ. ಯೋಚನೆ ಮಾಡು, ಪ್ರತಿಯೊಬ್ಬರನ್ನು ನಿನ್ನ ಹಿಡಿತದಲ್ಲಿ ಇರುವುದಕ್ಕೆ ಆಗುತ್ತಾ? ಅದು ಸಾಧ್ಯನೇ ಇಲ್ಲ. ಜೀವನ ಒಂದು ರೀತಿ ಗಾಳಿ ಇದ್ದ ಹಾಗೆ. ಅದನ್ನು ಹಿಡಿದಿಡುವುದಕ್ಕೆ ಪ್ರಯತ್ನ ಪಡಬಾರದು. ಬಿಡುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ದುಃಖಗಳು ಹೊರಬರುತ್ತೆ. ಆಗ ನಮ್ಮ ಮನಸ್ಸು ಖಾಲಿಯಾಗುತ್ತೆ. ಇದರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಶಾಂತಿ ಹುಟ್ಟಿಕೊಳ್ಳುತ್ತೆ. ಹೊಸ ಆಲೋಚನೆಗಳು ಹುಟ್ಟಿಕೊಳ್ಳುತ್ತೆ. ಹೊಸ ಹೊಸ ದಾರಿಗಳು ಸಿಗುತ್ತೆ. ಇದರಿಂದ ನಿನಗೆ ಒಂದು ದಿನ ಅರ್ಥವಾಗುತ್ತೆ, ಇದನ್ನು ಹಿಡಿದು ಇಡುವುದರಿಂದ ಏನೂ ಪ್ರಯೋಜನವಿಲ್ಲ. ನಮ್ಮ ಮನಃಶಾಂತಿಗಾಗಿ ನಮ್ಮ ಮನಸ್ಸಿನಲ್ಲಿರುವ ನಮಗೆ ಬೇಡದೇ ಇರುವ ಪ್ರತಿಯೊಂದನ್ನು ಬಿಡುವುದರಿಂದ ನೆಮ್ಮದಿ ಅನ್ನುವುದನ್ನು ನಾವು ಪಡೆದುಕೊಳ್ತೇವೆ. ಇದನ್ನೆಲ್ಲ ಹಿಡಿದಿಡುವುದರಿಂದ ಏನೂ ಪ್ರಯೋಜನವಿಲ್ಲ ಅನ್ನೋದು ನಿನಗೆ ಅರಿವಾಗುತ್ತೆ. ಆ ಕ್ಷಣವೇ ಮುಕ್ತಿಯ ಕ್ಷಣವಾಗಿರುತ್ತೆ. ಮನಸ್ಸಿಗೆ ಶಾಂತಿ ಅನ್ನೋದು ಬೇಕು ಅನ್ನೋದಾದರೆ ಇದನ್ನು ನೀನು ಸ್ವೀಕಾರ ಮಾಡಲೇಬೇಕು. ನಮ್ಮ ಜೀವನದಲ್ಲಿ ಯಾವುದೂ ನಿರಂತರವಲ್ಲ. ಅಂದಮೇಲೆ ನಮ್ಮ ಮನಸ್ಸಿನಲ್ಲಿರುವ ಭಯ ನಿರಂತರವೇ.
ನಮ್ಮ ಜೀವನದಲ್ಲಿ ಏನು ನಡಿಬೇಕು ಅದು ನಡೆಯಲೇಬೇಕು. ಏನು ಹೋಗಬೇಕಂತಿದೆಯೋ ಅದು ಹೋಗಲೇಬೇಕು. ನಮ್ಮ ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡ ಹಾಗೆ ನಡೆಯೋದಿಲ್ಲ. ಹಾಗಿದ್ದ ಮೇಲೆ ಇದರ ಮಧ್ಯೆ ನಿನ್ನ ಶಾಂತಿಯನ್ನು ಹಾಳು ಮಾಡಿಕೊಳ್ಳುವುದರಲ್ಲೇ ಅರ್ಥವೇ ಇಲ್ಲ. ಮೌನವಾಗಿ ನಡೆಯುವುದನ್ನೆಲ್ಲ ನೋಡ್ತಾ ಇರೋ. ಉದಾಹರಣೆಗೆ, ನೀನು ಇಷ್ಟಪಡುವ ವ್ಯಕ್ತಿ ಕೂಡ ನಿನ್ನನ್ನು ಇಷ್ಟಪಡಬೇಕು ಅಂತೇನಿಲ್ಲ. ಇದು ಅವರವರ ಭಾವನೆ. ಆದರೆ ನಿನ್ನ ಅತಿ ಆಸೆ ದುಃಖಕ್ಕೆ ಮೂಲವಾಗುತ್ತೆ. ನಾನು ಇಷ್ಟಪಡುತ್ತಿರುವ ವ್ಯಕ್ತಿ ಕೂಡ ನನಗೆ ಅಷ್ಟೇ ಇಷ್ಟಪಡಬೇಕು ಅನ್ನುವ ಈ ದುರಾಸೆನೇ ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತದೆ. ಬಿಡುವುದು ಅಂತಂದರೆ ಅದರಿಂದ ದೂರ ಹೋಗುವುದು ಅಂತಲ್ಲ. ಪರಿಸ್ಥಿತಿ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡುವುದು ಅಂತರ್ಥ. ನಿನ್ನ ದುಃಖಕ್ಕೆ ಯಾರೂ ಕಾರಣವಲ್ಲ, ನೀನೇ ಕಾರಣ. ಯಾವುದರ ಬಗ್ಗೆ ನೀನು ಹೆಚ್ಚು ಯೋಚನೆ ಮಾಡ್ತಾ ಇರ್ತೀಯೋ ನೀನು ಆ ರೀತಿ ಬದಲಾಗ್ತಾ ಹೋಗ್ತೀಯ. ಏನೇ ಆಗಿರಲಿ, ಪ್ರತಿಯೊಂದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಅದು ಸಂಬಂಧವಾಗಲಿ ಅಥವಾ ವಸ್ತುವಾಗಲಿ. ಯಾವಾಗ ನಾವು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ತೇವೋ ಆಗ ಯಾವುದು ನಮ್ಮನ್ನು ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನಾವು ಈ ಬದಲಾವಣೆ ಆಗುವುದನ್ನು ತಡಿತೀವೋ ಆಗ ನಾವು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಧ್ಯಾನ ಮಾಡೋದ್ರಿಂದ, ದುಃಖಗಳನ್ನು ಬಿಡುವುದರಿಂದ, ನಮ್ಮನ್ನು ನಾವು ಅರಿತುಕೊಳ್ಳುವುದರಿಂದ, ಸ್ವೀಕಾರ ಮಾಡುವುದರಿಂದ, ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಹಾಗೂ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ನಮ್ಮ ಜೀವನ ಕೂಡ ಬದಲಾಗ್ತಾ ಬರುತ್ತೆ. ಜೀವನ ಅನ್ನೋದು ನಮ್ಮ ನಿಯಂತ್ರಣದಲ್ಲಿಲ್ಲ ಅನ್ನೋದನ್ನು ಯಾವಾಗ ನಾವು ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡ್ತೀವೋ ಆಗ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಘಟನೆಯಿಂದ ಹೋರಾಡುವುದನ್ನು ಬಿಟ್ಟು ನಾವು ಒಂದಲ್ಲ ಒಂದು ಪಾಠವನ್ನು ಕಲಿತಾ ಬರ್ತೀವಿ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಪರಿಸ್ಥಿತಿಯ ಮೇಲೆ ನಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಮ್ಮ ನೆಮ್ಮದಿ ಅಡಗಿರುತ್ತೆ. ನಾವು ತೆಗೆದುಕೊಳ್ಳುವ ಆ ನಿರ್ಧಾರ ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅಥವಾ ಶಾಂತಿ ಸಿಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಎಷ್ಟು ಸಲ ನಾವು ಮನುಷ್ಯನಿಂದ ಬರುವ ಭಾವನೆಗಳನ್ನು, ಆ ದುಃಖಗಳನ್ನು ಹಿಡಿದು ಇಟ್ಟಿರ್ತೀವಿ. ಎಲ್ಲಿಯವರೆಗೂ ನೀನು ಏನನ್ನು ಹಿಡಿದಿಟ್ಟಿದೀಯಾ ಅನ್ನೋದು ಅರ್ಥ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀನು ಬಿಡುವುದನ್ನು ಕಲಿಯೋದಿಲ್ಲ. ನಿನ್ನ ಮನಸ್ಸಿಗೆ ನೋವು ಉಂಟಾಗ್ತಿರೋದು ನಿನ್ನ ಮುಂದೆ ಇರುವ ವ್ಯಕ್ತಿಯಿಂದಲ್ಲ, ಅದು ನೀನು ಅವನಿಂದ ಬಯಸುತ್ತಿರುವ ನಿರೀಕ್ಷೆಯಿಂದ ಅನ್ನೋದು ನಿನಗೆ ಅರ್ಥ ಆಗುವವರೆಗೂ ನೀನು ಈ ದುಃಖದ ಜಾಲದಲ್ಲಿ ಸಿಲುಕಿರ್ತೀಯ ಅನ್ನೋದು ಕೂಡ ಅಷ್ಟೇ ಸತ್ಯ. ನಿನ್ನ ಮನಸ್ಸಿಗೆ ನೋವು ಉಂಟಾಗ್ತಿರೋದು ಅವನಿಂದಲ್ಲ. ಅವನು ನಿನಗೆ ಕೊಡುತ್ತಿರುವ ನೋವನ್ನು ನಿನ್ನ ಮೇಲೆ ನೀನು ಅದನ್ನು ಹಾವಿ ಮಾಡಿಕೊಂಡಾಗ, ನಮಗೆ ಬೇಡದೇ ಇರುವ ವಸ್ತುವನ್ನು ಯಾವಾಗ ಬಿಡುವುದನ್ನು ಕಲಿತೀಯೋ ಅಲ್ಲಿಂದ ನಮ್ಮ ಹೊಸ ಜೀವನ ಶುರುವಾಗುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.